ತನಿಖೆ ಅಲ್ಲ, ತಕ್ಷಣ ನಾನು ಹೇಳ್ತೀನಿ KPSCಯನ್ನು ವಿಸರ್ಜನೆ ಮಾಡಬೇಕು, UPSC ಮಾಡಲ್ ಮಾಡಬೇಕು. ಯಾರ್ದು ವಸೀಲಿಲ್ಲ. ಯಾವ ಬಡವದಾನ, ಯಾವ ಬಡವನಂತೂ ಹೇಳೋದಿಲ್ಲ, ಅವ್ನು ಶ್ರೀಮಂತ ಮಗ ಏನು ಶಾಣೆ ಹುಟ್ಟಬಾರ್ದತ್ತೇನಿಲ್ಲ. ಯಾವ ಮೆರಿಟ್ ಅದಾನ, ಯಾವ ಅವ್ರವ್ರ ಮೀಸಲಾತಿ ಪ್ರಕಾರ ಯಾರು ಅರ್ಹರು ಅದಾರ, ₹1 ಇಲ್ಲಾರ್ದೇ ಅವ್ರು ನೌಕರಿ ಆಯ್ತಂದ್ರೆ ಅವ್ರು ಮುಂದೆ ಪ್ರಾಮಾಣಿಕರು ಬರ್ತಾರೆ. ಅವನಿಗೆ ನಾನು ₹1 ಇಲ್ಲಾರ್ದು ಬಂದಿನಪ್ಪ ತಾವು ಪ್ರಾಮಾಣಿಕ ಈಗ 1 ಲಕ್ಷ ದಿನ ಒಂದು ₹10,000 ಬರ್ತಾನೆ. ಪೂರ್ತಿ ಹೋಗ್ತೈತಿ, ಪೊಕಟ್ ನೌಕರಿ ಕೊಟ್ಟರೆ ಹೋಗ್ತೈತೆ ಅನ್ನೋದಿಲ್ಲ. ಅದು 10,000 ಕೊಡಬೇಕು. ಯಾಕಂದ್ರೆ MLAಗಳಿಗೆ ಟ್ರಾನ್ಸ್ಫರ್ ರೊಕ್ಕ ಕೊಡ್ಬೇಕು ರೀ. ಯಾರು ಅವರು ಇದ್ರ MLA ಗಂಗಾವತಿ XMLA ಏನು ಮುಸ್ಲಿಂ ಅದಲ್ಲ, ಅನ್ಸಾರಿ, ಇಕ್ಬಾಲ್ ಅನ್ಸಾರಿ ಹೇಳ್ಯಾರ ನೋಡಿದ್ರಿಲ್ಲ ನಿನ್ನೆ. ಒಂದು DSP ಟ್ರಾನ್ಸ್ಫರ್ಗೆ 80 ಲಕ್ಷ ಅತ್ತ. ನೀವು ಆ 80 ಲಕ್ಷ ಒಂದು ವರ್ಷಕ್ಕೆ, ಅದು 80 ಲಕ್ಷ ಆ DSP ಬಂದಂದ್ರೆ, 50 ಲಕ್ಷದ ಒಬ್ಬ CPI ಬಿಜಾಪುರಕ್ಕೆ ಬಂದಂದ್ರೆ, 25 ಲಕ್ಷ ರೂಪಾಯ್ದು ಒಬ್ಬ PSI ಬಂದಂದ್ರೆ, ಈಗ ನಾ ಫೋನ್ ಮಾಡಿದ್ರೆ ಅವ ಏನತ್ತಾನ, ಸರ್ ನೀವು ಎಲ್ಲ ಫೋನ್ ಮಾಡಿ ಕೂತ್ರೆ ನಾ ರೊಕ್ಕ ಇಲ್ಲಿ ತಕ್ಕೋಬೇಕತ್ತಾನ. ಅದಕ್ಕೆ ಬಂದು APMCಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಮಾಲ್ ಹಚ್ಚಾನತ್ತವ ಕೊಡ್ತಿಲ್ಲ ಮಗನ ಕೇಳ್ತಾನೆ. ಪಾಪ ಇವರು ವ್ಯಾಪಾರಸ್ಥರು ಏನಿರ್ತಾರೆ ಮರ್ಯಾದೆಗೆ ಅಂಜಿ, ಇಲ್ರಿ ಅವ ಮಾಲೇ ಹಾಕಿಲ್ಲ ನಮ್ಮಲ್ಲಿ, ಹಾಕ್ಯಾನ ಹೇಳ್ತಾನಲ್ಲ, ಅವನೇ PSIನೇ ಸಾಕ್ಷಿ ಮಾಡಿ ಇಟ್ಟಿರ್ತಾನೆ. ಮತ್ತು ಇಲ್ಲಿ ಸಾಹೇಬ್ರ ನಮ್ಮ ಮುಂದೆ ಕಣ್ಮ 100 ಚೀಲ ತೊಗರಿ ನಾವೇ ಕಂಡಿವ್ರಿ ಅಂತ ಹೇಳಿಬಿಡ್ತಾರೆ. ಪಾಪ ವ್ಯಾಪಾರಸ್ಥರು ಸುಮ್ಮನೆ ಪುಕ್ಸೈಟ್ 1 ಲಕ್ಷ ಕೊಟ್ಟು ಬರೋಕು. ಇದು ಎದಕ್ಕೆ ಆಗ್ತೈತೆ? ಇದು ಅವ್ರು ರೊಕ್ಕ ಕೊಟ್ಟು ನಾ ರೊಕ್ಕ ತಿಲ್ಲಾರ್ದೆ ಎಲ್ಲ ಅಧಿಕಾರಿಗಳು ಸರ್ ನಮ್ಮ BJP ಇದ್ದಾಗೂ ನಾ ಯಾರ ಕಡೆ ತಿಂದಿಲ್ಲ. ಅದಕ್ಕೆ ನಾ ಹೇಳಿದ್ದೆ, ಅಧಿಕಾರಿಗಳು ಮಾತು ಕೇಳ್ತಿದ್ರು ಬಿಜಾಪುರ ಇಟ್ಟು ಶಾಂತ ಐತಿ. ಇಲ್ಲಿ ಏನಾರು ದಾಂಧಿಗೆ ಇಲ್ಲಿ ಆಗ್ತತನ್ರಿ? ಯಾಕೆ ಆಗೋದಿಲ್ಲ ಅಂದ್ರೆ ಈಗೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಯಾವ ಅಧಿಕಾರಿಗಳು ಪಾಪ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಎಲ್ಲ ಗೌರವ ಕೊಡ್ತಾರೆ, ನಾವು ಹೇಳಿದ ಕೆಲಸ ಮಾಡ್ತಾರೆ. ಇನ್ನೇನು ಯಾರ್ಯಾರು ರೊಕ್ಕ ಕೊಟ್ಟು ಬಂದಿರ್ತಾರೆ, ನಾವೇನು ಮಾಡೋನು? ತನಿಖೆ ಅಲ್ಲ, ತಕ್ಷಣ ನಾನು ಹೇಳ್ತೀನಿ KPSCಯನ್ನು ವಿಸರ್ಜನೆ ಮಾಡಬೇಕು, UPSC ಮಾಡಲ್ ಮಾಡಬೇಕು. ಯಾರ್ದು ವಸೀಲಿಲ್ಲ. ಯಾವ ಬಡವದಾನ, ಯಾವ ಬಡವನಂತೂ ಹೇಳೋದಿಲ್ಲ, ಅವ್ನು ಶ್ರೀಮಂತ ಮಗ ಏನು ಶಾಣೆ ಹುಟ್ಟಬಾರ್ದತ್ತೇನಿಲ್ಲ. ಯಾವ ಮೆರಿಟ್ ಅದಾನ, ಯಾವ ಅವ್ರವ್ರ ಮೀಸಲಾತಿ ಪ್ರಕಾರ ಯಾರು ಅರ್ಹರು ಅದಾರ, ₹1 ಇಲ್ಲಾರ್ದೇ ಅವ್ರು ನೌಕರಿ ಆಯ್ತಂದ್ರೆ ಅವ್ರು ಮುಂದೆ ಪ್ರಾಮಾಣಿಕರು ಬರ್ತಾರೆ. ಅವನಿಗೆ ನಾನು ₹1 ಇಲ್ಲಾರ್ದು ಬಂದಿನಪ್ಪ ತಾವು ಪ್ರಾಮಾಣಿಕ ಈಗ 1 ಲಕ್ಷ ದಿನ ಒಂದು ₹10,000 ಬರ್ತಾನೆ. ಪೂರ್ತಿ ಹೋಗ್ತೈತಿ, ಪೊಕಟ್ ನೌಕರಿ ಕೊಟ್ಟರೆ ಹೋಗ್ತೈತೆ ಅನ್ನೋದಿಲ್ಲ. ಅದು 10,000 ಕೊಡಬೇಕು. ಯಾಕಂದ್ರೆ MLAಗಳಿಗೆ ಟ್ರಾನ್ಸ್ಫರ್ ರೊಕ್ಕ ಕೊಡ್ಬೇಕು ರೀ. ಯಾರು ಅವರು ಇದ್ರ MLA ಗಂಗಾವತಿ XMLA ಏನು ಮುಸ್ಲಿಂ ಅದಲ್ಲ, ಅನ್ಸಾರಿ, ಇಕ್ಬಾಲ್ ಅನ್ಸಾರಿ ಹೇಳ್ಯಾರ ನೋಡಿದ್ರಿಲ್ಲ ನಿನ್ನೆ. ಒಂದು DSP ಟ್ರಾನ್ಸ್ಫರ್ಗೆ 80 ಲಕ್ಷ ಅತ್ತ. ನೀವು ಆ 80 ಲಕ್ಷ ಒಂದು ವರ್ಷಕ್ಕೆ, ಅದು 80 ಲಕ್ಷ ಆ DSP ಬಂದಂದ್ರೆ, 50 ಲಕ್ಷದ ಒಬ್ಬ CPI ಬಿಜಾಪುರಕ್ಕೆ ಬಂದಂದ್ರೆ, 25 ಲಕ್ಷ ರೂಪಾಯ್ದು ಒಬ್ಬ PSI ಬಂದಂದ್ರೆ, ಈಗ ನಾ ಫೋನ್ ಮಾಡಿದ್ರೆ ಅವ ಏನತ್ತಾನ, ಸರ್ ನೀವು ಎಲ್ಲ ಫೋನ್ ಮಾಡಿ ಕೂತ್ರೆ ನಾ ರೊಕ್ಕ ಇಲ್ಲಿ ತಕ್ಕೋಬೇಕತ್ತಾನ. ಅದಕ್ಕೆ ಬಂದು APMCಗೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಮಾಲ್ ಹಚ್ಚಾನತ್ತವ ಕೊಡ್ತಿಲ್ಲ ಮಗನ ಕೇಳ್ತಾನೆ. ಪಾಪ ಇವರು ವ್ಯಾಪಾರಸ್ಥರು ಏನಿರ್ತಾರೆ ಮರ್ಯಾದೆಗೆ ಅಂಜಿ, ಇಲ್ರಿ ಅವ ಮಾಲೇ ಹಾಕಿಲ್ಲ ನಮ್ಮಲ್ಲಿ, ಹಾಕ್ಯಾನ ಹೇಳ್ತಾನಲ್ಲ, ಅವನೇ PSIನೇ ಸಾಕ್ಷಿ ಮಾಡಿ ಇಟ್ಟಿರ್ತಾನೆ. ಮತ್ತು ಇಲ್ಲಿ ಸಾಹೇಬ್ರ ನಮ್ಮ ಮುಂದೆ ಕಣ್ಮ 100 ಚೀಲ ತೊಗರಿ ನಾವೇ ಕಂಡಿವ್ರಿ ಅಂತ ಹೇಳಿಬಿಡ್ತಾರೆ. ಪಾಪ ವ್ಯಾಪಾರಸ್ಥರು ಸುಮ್ಮನೆ ಪುಕ್ಸೈಟ್ 1 ಲಕ್ಷ ಕೊಟ್ಟು ಬರೋಕು. ಇದು ಎದಕ್ಕೆ ಆಗ್ತೈತೆ? ಇದು ಅವ್ರು ರೊಕ್ಕ ಕೊಟ್ಟು ನಾ ರೊಕ್ಕ ತಿಲ್ಲಾರ್ದೆ ಎಲ್ಲ ಅಧಿಕಾರಿಗಳು ಸರ್ ನಮ್ಮ BJP ಇದ್ದಾಗೂ ನಾ ಯಾರ ಕಡೆ ತಿಂದಿಲ್ಲ. ಅದಕ್ಕೆ ನಾ ಹೇಳಿದ್ದೆ, ಅಧಿಕಾರಿಗಳು ಮಾತು ಕೇಳ್ತಿದ್ರು ಬಿಜಾಪುರ ಇಟ್ಟು ಶಾಂತ ಐತಿ. ಇಲ್ಲಿ ಏನಾರು ದಾಂಧಿಗೆ ಇಲ್ಲಿ ಆಗ್ತತನ್ರಿ? ಯಾಕೆ ಆಗೋದಿಲ್ಲ ಅಂದ್ರೆ ಈಗೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಯಾವ ಅಧಿಕಾರಿಗಳು ಪಾಪ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಎಲ್ಲ ಗೌರವ ಕೊಡ್ತಾರೆ, ನಾವು ಹೇಳಿದ ಕೆಲಸ ಮಾಡ್ತಾರೆ. ಇನ್ನೇನು ಯಾರ್ಯಾರು ರೊಕ್ಕ ಕೊಟ್ಟು ಬಂದಿರ್ತಾರೆ, ನಾವೇನು ಮಾಡೋನು?